ತುಂಬಾ ಕಷ್ಟ ಆಗುತ್ತೆ ಅಲ್ಲ, 1,68,000 ಜನ ಅಪ್ಲೈ ಮಾಡಿದ್ಮೇಲೆ ಕಷ್ಟ ಆಗ್ತದೆ ಹೇಳಲಿಕ್ಕೆ ಆಗಲ್ಲ. ಮತದಾನದ ಮಹತ್ವದ ಬಗ್ಗೆ ಯಾವ ರೀತಿ ಮತದಾನದ ಮಹತ್ವದ ಬಗ್ಗೆ ಸರ್ಕಾರ ಆಯೋಗ ಯಾವ ರೀತಿ ಜನರಿಗೆ ತಿಳಿಸಿತು, ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಬಗ್ಗೆ ಯಾವುದೇ ಜಾಹೀರಾತುಗಳು ಸರಿಯಾಗಿ ಕೊಡ್ತಾ ಇಲ್ಲ. ಈಗ ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ. ನೀವು ಜಸ್ಟ್ ರಿಕ್ವೆಸ್ಟ್ ಮಾಡಿದ್ರೆ ಮತದಾರರು ಆನ್ಲೈನ್ ಮಾಡಿದ್ರು ಕೂಡ ಆನಂತರ ನೀವು ಅವ್ರ ಫಾರ್ಮ್ ಕೊಟ್ಟರೆ ತಗೋಬೇಕಾದ್ರೆ ಈ ರೀತಿ ಆಯೋಗದಿಂದ ಆರಾಮಾಗಿ ಕೇಳ್ತಾ ಇಲ್ಲ ಸರ್. availability for another 1 hour also. I'll answer all your queries. ಅಷ್ಟು ಕೋಪಪ್ಪ. ಹೆಚ್ಚಿನ ಪ್ರಮಾಣದ ಜಾಹೀರಾತನ್ನ ಜನರಿಗೆ ಮುಟ್ಟಿಸಿ ಅಂದ್ರೆ ಆ ಆಯೋಗ ಯಾವ ರೀತಿ ಭಾಗವಹಿಸಬಹುದು ಅನ್ನೋದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ ಎಷ್ಟು ಹಳ್ಳಿಗಳಲ್ಲಿ ಇದುವರೆಗೂ ಗೊತ್ತಿಲ್ಲ ಯಾಕೆ ಭಾಗವಹಿಸಬಹುದು. ಅವ್ರು ಉತ್ತರ ಕೊಟ್ಬಿಡ್ತೀನಿ, ಅವ್ರು ಕೇಳಿ ಅವ್ರು ಉತ್ತರ ಕೊಡ್ತೀನಿ. ಈಗ 100% ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿದ್ದಾರೆ ಎಂದು ಎಷ್ಟು ಲಿಸ್ಟ್ ಬೇರೆ ಕೊಟ್ಟಿದ್ದೀನಿ ನಾನು. ಆ ಎಂಟೈರ್ ಕರ್ನಾಟಕದಲ್ಲಿ ಕಳೆದ 8 ದಿವಸಗಳಲ್ಲಿ 81% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಗಾಟ್ ಡಿಸ್ಟ್ರಿಬ್ಯೂಟೆಡ್, 9% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಗಾಟ್ ಡಿಜಿಟೈಸ್ಡ್. This itself shows people have got enough information and it is reaching the people. ಜನ ತನ್ನ ಕೈಗೆ ಸಿಕ್ಕಿದ ಫಾರ್ಮ್ ಅನ್ನ ತಗೊಳ್ತಾ ಇರೋದ್ರೆ ಇದು ಒಂದೇ ಸಾಕ್ಷಿ ಆಗ್ತದೆ. ಅಕಸ್ಮಾತ್ ಯಾರಾದರೂ ಮಾಹಿತಿ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಜನ ಒಪ್ಪಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಟೇಕನ್, ತಾವು ಎಲ್ಲ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್ ಇದ್ದೀರಾ, ನಮ್ಮ ಮುಖಾಂತರ ಎಲೆಕ್ಷನ್ ಕಮಿಷನ್ ಏನೇ ಸೂಚನೆ ಅದ್ರ ಪ್ರಕಾರ ಆ್ಯಡ್ ಕೊಟ್ಟಿದ್ದೀವಿ. ಎಲ್ಲ ರೀತಿಯ ಮಾಹಿತಿ ಸೋಷಿಯಲ್ ಮೀಡಿಯಾದ ಹಿಡಿದು ವೆಬ್ಸೈಟ್ ಮುಖಾಂತರ ಎಲ್ಲ ಜನಕ್ಕೂ ರೀಚ್ ಆಗಿರ್ತದೆ. ಅಂಡ್ ಬಿಎಲ್ಒಗಳು ಮನೆ ಮನೆಗೆ ಫಾರ್ಮ್ ಅನ್ನ ತಲುಪ್ತಾ ಇದ್ದಾರೆ. ಮನೆ ಮನೆಗೆ ಫಾರ್ಮ್ ಹೋಗಿ ಮುಟ್ಟುವುದೇ ಒಂದು ರೀತಿಯಾದ ಅರಿವು ಮೂಡಿಸುವ ಕಾರ್ಯಕ್ರಮ. ತಮ್ಮ ಫಾರ್ಮ್ ಮನೆಗೆ ಬಂತು ಅಂತ ಹೇಳುವುದೇ ಒಂದು ರೀತಿಯಾದ ಅರಿವು ಮೂಡಿಸೋದು. ನಾನು ನಿಮಗೆ ಸಲಹೆ ಕೇಳೋದು, ಇದಕ್ಕಿಂತ ನೀವು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ವಿಲ್ ಡೆಫಿನೆಟ್ಲಿ ಕನ್ಸಿಡರ್. ವಾಟ್ ಆರ್ ದ ಮೈ ಒನ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು, what are the other modes of activities can be taken to reach the voter if somebody could suggest. Definitely we will examine it, we will take cognizance of it. ನಮ್ದೊಂದು ಸಜೆಷನ್ ಇದೆ. 2002ರಲ್ಲಿ ನಾನು ವೋಟ್ ಹಾಕಿ ಎಲಿಜಿಬಲ್ ಇಲ್ಲ ಸರ್. ಈಗ ನಮ್ಮ ತಂದೆ ಅಂತ ನಾನು ಪ್ರೂಫ್ ಕೊಡಬೇಕು, ನಮ್ಮ ತಂದೆಯವರು ಇಲ್ಲ. ಈಗ ನಾನು ಏನ್ ಮಾಡಬೇಕು, ಏನಿಂದ ಏನ್ ಕೊಡಬೇಕು? As a CEO Karnataka, I can only explain the procedures and rules. I cannot decide on each and every case. Each and every individual case will be decided by the ERO only. It shall be decided by the ERO only. ಅದರಿಂದ ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ನಾನು ನೇರವಾಗಿ ಅದಕ್ಕೆ ಉತ್ತರ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ನಮ್ಮ ಕಾನೂನಿನ ಪ್ರಕ್ರಿಯೆ ಮಾತ್ರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. I could explain you only the rules and the procedures. I am not supposed to answer what would be the decision on particular case. Let me complete sir. ನಾನು ಹೇಳೋದು ಏನಕ್ಕೆ ಅಂತ ಕೇಳಿದ್ರೆ, ಆಸ್ ಪರ್ RP ಆಕ್ಟ್ ಫಾರ್ಮ್ ತಾವು ಅಪ್ಲೈ ಮಾಡಿದ ನಂತರ, ಈಗ ತಾವು ಹೇಳ್ತೀರಲ್ಲ, ನಾನು ಮೊದಲೇ ಕ್ಲಾರಿಫೈ ಮಾಡಿದ್ದೀನಿ, ಯಾರಾದ್ರೂ ಒಬ್ಬರು 2002 SIR ಮಾಹಿತಿ ಫಿಲ್ ಮಾಡದೇ ಇದ್ದರೂ ಸಮೇತ ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈನ್ ಮಾಡಿ ಕೊಟ್ಟಿದ ಕೂಡಲೇ ಅವ್ರ ಹೆಸರು ಡ್ರಾಫ್ಟ್ ಅಲ್ಲಿ ಬಂದೇ ಬರ್ತದೆ. ನಾನು ಮತದಾರರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ಯಾವುದಾದ್ರೂ ಒಂದು ಕಾರಣದಿಂದ 2002 SIR ಮಾಹಿತಿಯನ್ನ ತಮಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದಲ್ಲಿ ತಾವು ಹೇಳಿದ ಬೇಡ ಎಕ್ಸ್ಟ್ರಾರ್ಡಿನರಿ ಕೇಸ್ ಇದ್ದ ಸಂದರ್ಭದಲ್ಲಿ ನಾನು ಮೊದಲೇ ತಮ್ಮೆಲ್ಲರಿಗೂ ವಿನಂತಿ ಮಾಡಿದಂತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ಅನ್ನ ತಾವು 2002 SIR ಇನ್ಫಾರ್ಮೇಶನ್ ಇಲ್ಲ ಅಂದ್ರೂ ತಾವು ಫಿಲ್ ಮಾಡಿ ಕೊಡಬಹುದು. ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈನ್ ಮಾಡಿ ಕೊಡ್ತಾರೆ ಅವ್ರ ಹೆಸರು ಕೂಡ ಕಡ್ಡಾಯವಾಗಿ ಡ್ರಾಫ್ಟ್ ರೋಲ್ ಬಂದೇ ಬರ್ತದೆ. ಒಂದು. ಎರಡನೇದು, ಡ್ರಾಫ್ಟ್ ರೋಲ್ ಆದ ನಂತರ ಯಾರ್ಯಾರು 2002 SIR ಮಾಹಿತಿ ಕೊಟ್ಟಿಲ್ಲ ಅಥವಾ ಕೊಟ್ಟಿರೋ ಮಾಹಿತಿ ಟ್ಯಾಲಿ ಆಗ್ತಿಲ್ಲ ಅವರುಗಳಿಗೆ ನೋಟಿಸ್ ಕೊಡ್ತಾರೆ ERO. ಅದು ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಅಲ್ಲಿ ಇರೋದನ್ನ ನಾನು ತಮಗೆ ಹೇಳಿದ್ದೀನಿ, ನೋಟಿಸ್ ಕೊಡ್ತಾರೆ. ಆವಾಗ 11 ಡಾಕ್ಯುಮೆಂಟ್ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಘೋಷಣೆ ಮಾಡಿದೆ, ಅದರಲ್ಲಿ ಯಾವ್ದಾದ್ರು ಒಂದು ದಾಖಲಾತಿ ತಾವುಗಳು ನೀಡಿದ್ದಲ್ಲಿ ಅದನ್ನು ಪರಿಶೀಲನೆ ಮಾಡಿ ERO ಅವರು ಸೂಕ್ತ ತೀರ್ಮಾನ ಕೈಗೊಳ್ಳುತ್ತಾರೆ. ಇದು ಪ್ರೊಸೀಜರ್. ಸೊ ಅದರಿಂದ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಕಾರಣಕ್ಕೆ, ಸೊ ನಮ್ಮದು ಉದಾಹರಣೆಗೆ ಅಗೈನ್ ಐ ರಿಪೀಟ್ ದ ಸೇಮ್ ಪಾಯಿಂಟ್, 92% ಪ್ಲಸ್ ನಮ್ಮದು ಮ್ಯಾಪಿಂಗ್ ಆಗಿದೆ. ಸೊ ಅದರಿಂದ ಸುಮಾರು ಎಲ್ಲ ಮತದಾರರ ಯಾರು ಮ್ಯಾಪಿಂಗ್ ಅವ್ರಿಗೆ ಪೂರ BLO ಹತ್ರ ಮಾಹಿತಿ ಇರ್ತದೆ. BLO ಹತ್ರ ಕೇಳಿದರೆ ತಮಗೆ ಸಿಗಬಹುದು. ಅದು ಬಿಟ್ಟು 2002 SIR ಇನ್ಫಾರ್ಮೇಶನ್ ಹೇಗೆ ತಗೊಳ್ಳೋದು ಅಂತ ನಮ್ಮ ವೆಬ್ಸೈಟಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಇದೆ. ಬಹಳಷ್ಟು ಜನ ಈಗಾಗಲೇ ತನ್ನ ಮಾಹಿತಿಯನ್ನು ಪಡೆದಿರ್ತಾರೆ. ಸೊ ಫಾರ್ಮ್ ಫಿಲ್ಅಪ್ ಮಾಡಿ ಕೊಡಿ. ಯಾವುದೋ ಒಂದು ಕಾರಣದಿಂದ ಫಿಲ್ಅಪ್ ಮಾಡೋಕ್ಕಾಗದೇ ಇರುವ ಸಂದರ್ಭಗಳಲ್ಲಿ I still again request all the concerned voters, kindly please fill the enumeration form and sign the enumeration form
and hand it over back to BLO. ಅದನ್ನ ರಿಕ್ವೆಸ್ಟ್ ಮಾಡಿ. ಫಾರ್ಮ್ ಏನಿದೆ ಸರ್ ಅದು ನಂದು BLO ಹೋಗುತ್ತೆ, BLO ಆನ್ಲೈನ್ ಅಲ್ಲಿ ಕನ್ಸಿಡರ್ ಮಾಡಿ ಯಾರಿಗೋ ಹೋಗುತ್ತೆ. ಇನ್ ಕೇಸ್ ಕೊಟ್ಟಿರುವಂತಹ ಮಾಹಿತಿ ತಪ್ಪು ಅಂದ್ರೆ ನಾವು ಕರಡು ಮತದಾರರ ಪಟ್ಟಿಯಲ್ಲೇ ಹುಡ್ಕೊಂಡು ಆಮೇಲೆ ಪ್ರೊಸೀಜರ್ ಮಾಡಬೇಕು ಅಥವಾ ನಡುವೆ ಏನಾದರೂ ನಮಗೆ ಅದು ಇಂಟಿಮೇಷನ್ ಬರುತ್ತಾ ಅಂತ? See, BLO has the what to say editing option. If the voter asks some information to be edited now ಅಂತ ಕೇಳಿದಾಗ the BLO has editing option till 29 July. ಅದಾದಮೇಲೆ ಅವ್ರಿಗೆ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಸಪೋಸ್ ಒಂದು ಫೋಟೋ ಸರಿಯಾಗಿ ಬಂದಿಲ್ಲ, ಬೇರೆ ಫೋಟೋ ಕೊಡ್ತೀನಿ ಚೇಂಜ್ ಮಾಡಿಕೊಳ್ಳಿ ಅಂತ ಯಾರು ಹೇಳಿದರೆ, ಈಗ ಹೇಳಿದರೆ BLO ಅವರು ಅದನ್ನು ಎಡಿಟ್ ಮಾಡ್ಬೋದು. 29ನೇ ತಾರೀಕು ಜುಲೈ ತನಕ. ಆಫ್ಟರ್ 29th July all the forms will be going to ERO for further verification. ಆದ್ದರಿಂದ ಅದಾದಮೇಲೆ BLOಗಳಿಗೆ ಅದು ಅವಕಾಶ ಇರೋದಿಲ್ಲ. So if at all some changes need to be done, the BLO can as an editing option. But BLO ಯಾವುದೇ ಮಾಹಿತಿಯನ್ನು ಮತದಾರರು ಕೊಡದೇ ಇರೋ ಮಾಹಿತಿಯನ್ನು ಫಿಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತದಾರರು ಯಾವ ಮಾಹಿತಿ ಕೊಡ್ತಾರೋ ಅದನ್ನು ಮಾತ್ರ ಎಂಟ್ರಿ ಮಾಡುವ ಜವಾಬ್ದಾರಿ BLO ಆಗಿರ್ತದೆ ಹೊರತು ಮತದಾರರ ಅನುಮತಿ ಇಲ್ಲದೆ ಒಂದೇ ಒಂದು ಕಮ, ಫುಲ್ ಸ್ಟಾಪ್ ಆರ್ ಚೇಂಜ್, ಬರೀ ಇದು ಇನಿಷಿಯಲ್ ಮಾತ್ರ ಚೇಂಜ್ ಆಗಿದೆ, ಬರೀ ಫುಲ್ ಸ್ಟಾಪ್ ಮಾತ್ರ ಚೇಂಜ್ ಆಗಿದೆ, ಬರೀ ಕೊನೆ ಸಫಿಕ್ಸ್ ಆರ್ ಪ್ರಿಫಿಕ್ಸ್ ಚೇಂಜ್ ಆಗಿದೆ, ಯಾವುದೇ ಕಾರಣಕ್ಕೂ BLOಗೆ ಅಧಿಕಾರ ಇರುವುದಿಲ್ಲ. ಮಾಹಿತಿಯ ಸಂಪೂರ್ಣ ಓನರ್ ಮತದಾರರೇ ಆಗಿರುತ್ತಾರೆ. ಅವರ ಅನುಮತಿ ಇಲ್ಲದೆ ಯಾವುದೇ ಒಂದು ಮಾಹಿತಿಯನ್ನು BLO ಬದಲಿ ಮಾಡಲಿಕ್ಕೆ BLOಗೆ ಅಧಿಕಾರ ಇರಲ್ಲ. ಮತ್ತು ನಾನು ತಮಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇನೆ, ಅಕಸ್ಮಾತ್ ಯಾರಾದರೂ ಸರ್ ಡ್ರಾಫ್ಟ್ ಆದಮೇಲೆ ನಮ್ಮದು ಸ್ವಲ್ಪ ಚೇಂಜಸ್ ಮಾಡಬೇಕು, ಉದಾಹರಣೆಗೆ ಇನಿಷಿಯಲ್ ತಪ್ಪು, ಬೇರೆ ತಪ್ಪು ಅಥವಾ ಐ ವಾಂಟ್ ಚೇಂಜ್ ಅಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ಫಿಲ್ ಫಾರ್ಮ್ 29 ಅಂದರೆ ನಾವು ಆಗಸ್ಟ್ 5ಕ್ಕೆ ಏನು ಡ್ರಾಫ್ಟ್ ಪಬ್ಲಿಷ್ ಮಾಡ್ತೀವಿ. ಐ ಒನ್ಸ್ ಅಗೈನ್ ರಿಕ್ವೆಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೈನ್ ದ ಎನಿಮೇಷನ್ ಫಾರ್ಮ್ ಅಂಡ್ ಗಿವ್ ಬ್ಯಾಕ್ ಟು BLO ನೌ. ಅಕಸ್ಮಾತ್ ನಂದು ಯಾವುದು ತಪ್ಪಿದೆ, ಐ ವಾಂಟ್ ಟು ಚೇಂಜ್ ದ ನೇಮ್ ಸೆನ್ಸ್ ಸಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಂತ ಏನಾದ ಸಂದರ್ಭದಲ್ಲಿ ಆಫ್ಟರ್ August 5 ಯು ಕ್ಯಾನ್ ಫಿಲ್ ಫಾರ್ಮ್ 8. ಇಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ಸಿಡರ್ಡ್ ಆಸ್ ಪರ್ ಲಾ. ಅದರಿಂದ ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಇನ್ಫಾರ್ಮೇಷನ್ಗಿಂತ ಮಿಸ್ಇನ್ಫಾರ್ಮೇಷನ್ ರೀಚ್ ಆಗಬಹುದು. ಸೊ ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್, ಯು ಹ್ಯಾವ್ ಎವ್ರಿ ರೈಟ್ ಟು ಕರೆಕ್ಟ್ ಯುವರ್ ವಾಟ್ ಎವರ್ ಬಿ ದ ಅಡ್ರೆಸ್ ಆರ್ ಸ್ಪೆಲ್ಲಿಂಗ್ ಆರ್ ನೇಮ್ ಚೇಂಜ್ ಆರ್ ಹೌಸ್ ನಂಬರ್, ವಾಟ್ ಎವರ್ ಇಟ್ ಈಸ್ ಯುವರ್ ರೈಟ್. ವಿ ವಿಲ್ ಫೆಸಿಲಿಟೇಟ್ ಆಲ್ ದೀಸ್ ಥಿಂಗ್ಸ್. ಅದು ಹೇಗೆ ಮಾಡೋದು ಅಂತ ಕೇಳ್ತಾರೆ, August 5 ಡ್ರಾಫ್ಟ್ ಔಟ್ ಆದ ನಂತರ ಯು ಕ್ಯಾನ್ ಡೆಫಿನೆಟ್ಲಿ ಫಿಲ್ ಅಪ್ ಫಾರ್ಮ್ 8. ಈಗ ಆನ್ಲೈನ್ ಫಿಲ್ಅಪ್ ಮಾಡೋ ಸಂದರ್ಭದಲ್ಲಿ ಕೆಲವರು ಮೊಬೈಲ್ ನಂಬರ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ಆಗಿದೆ, ಅದಕ್ಕೆ ಈಗ ಸೆಟ್ರೇಟ್ ಮಾಡಿದ್ದಾರೆ. ಯು ಕ್ಯಾನ್ ಅಪ್ಲೈ ಆನ್ಲೈನ್. ಇಫ್ ಯು ವಾಂಟ್ ದ ಮೊಬೈಲ್ ನಂಬರ್ ಟು ಬಿ ಟ್ಯಾಗ್ ಟು ಎಪಿಕ್ ಕಾರ್ಡ್ ಯು ಕ್ಯಾನ್ ಡೂ ಇಟ್ ವಿತಿನ್ ಇಮಿಡಿಯೇಟ್ಲಿ ಇಟ್ ಬಿ ಡನ್ ಆಫ್. ಅದರಿಂದ ಈಗ ಆನ್ಲೈನ್ ಸಬ್ಮಿಷನ್ ಫಾರ್ಮ್ಸ್ ಜಾಸ್ತಿ ಆಗ್ತಾ ಇದೆ. 1,68,000 ಮತದಾರರು ಆನ್ಲೈನ್ಲಿ ಅಪ್ಲೈ ಮಾಡಿರೋದೇ ಆನ್ಲೈನ್ ಪ್ರಾಸೆಸ್ ಇಸ್ ಗೋಯಿಂಗ್ ಸ್ಮೂತ್ ಎಂಬುದಕ್ಕೆ ಸಾಕ್ಷಿ ಆಗಿರ್ತದೆ. ಸೊ ಇಫ್ ಸಂಬಡಿ ವಾಂಟ್ಸ್ ಟು ಅಪ್ಲೈ ಆನ್ಲೈನ್, and especially I appeal to all the young voters of Karnataka who wants to submit Form 6, kindly submit Form 6. If you are 1 lakh and the process is 29/7 ತನಕ, the last date is 29/7. Many people may think I can next week ಮಾಡೋಣ ಅಂತ 2 ದಿನ ಬಿಟ್ಟು ಮಾಡೋಣ ಅಂತ think ಮಾಡಬಹುದಲ್ಲ. That's why the process is on till 29 July. The final numbers will come to know the final numbers, total numbers only after 29th July. ಅದರಿಂದ ಅಲ್ಲಿ ತನಕ ಪ್ರಾಸೆಸ್ ನಡೀತಾ ಇದೆ. ಇವತ್ತೇ ನಾವು ತೀರ್ಮಾನ ಮಾಡಲಿಕ್ಕೂ ಆಗಲ್ಲ. ಈಗ ತಾವು ಕೇಳಿದ್ರೆ ಸರಿ ಇದೆ, ನಂಬರ್ ಕಡಿಮೆ ಇರಲ್ವಾ ಅಂತ. 4 ದಿವಸ ಹಿಂದೆ ನಂಬರ್ 40,000 ಇತ್ತಲ್ಲ, 4 ದಿವಸ ಹಿಂದೆ ನಂಬರ್ 40,000 ಇತ್ತಲ್ಲ. ಸೊ ನಗರ ಪ್ರದೇಶದಲ್ಲಿ 40% pardon sir, Are you encouraging online? see, it is a choice of the voter. It is our duty to deliver the enumeration form to each and every houses. ಪ್ರತಿಯೊಂದು ಮತದಾರರಿಗೂ ತನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ಸರ್ ಒಂದು ನಿಮಿಷ, ಪ್ರತಿಯೊಂದು ಮತದಾರರಿಗೂ ತನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಬಾಗಿಲಿಗೆ ಮುಟ್ಟುವ ಜವಾಬ್ದಾರಿ ನಮ್ಮದು. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರಾದರೂ ನಾನು ಮನೆಯಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೆ ನಾನು ದೂರ ಇದ್ದೀನಿ ಅಥವಾ ಐ ವಾಂಟ್ ಟು ಫೈಲ್ ಆನ್ಲೈನ್ ಫಾರ್ಮ್ ಅಂದರೆ ವಿ ಡೆಫಿನೆಟ್ಲಿ ವೆಲ್ಕಮ್ ಅಂಡ್ ಎನ್ಕರೇಜ್ ಎವ್ರಿ ಕನ್ಸರ್ನ್ ವೋಟರ್, ಪ್ಲೀಸ್ ಅಪ್ಲೈ ಆನ್ಲೈನ್. And I request all the young voters of Karnataka, new voters of Karnataka, if you are completing 18 years of age on 1/10/26, 1 ಅಕ್ಟೋಬರ್ 26ಕ್ಕೆ ತಾವು 18 ವಯಸ್ಸು ಪೂರ್ತಿ ಮಾಡೋ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಅನ್ನು ಅಪ್ಲೈ ಮಾಡಿ. ನೀವು ಫಿಸಿಕಲ್ ಫಾರ್ಮ್ ಬೇಕಾಗಿದ್ದಲ್ಲಿ ಪ್ರತಿ BLO ಹತ್ರ 30 ಫಾರ್ಮ್ ಅನ್ನು ಕೊಟ್ಟಿದ್ದೀವಿ. ಕೈಂಡ್ಲಿ ಟೇಕ್ ದ ಫಾರ್ಮ್ ಅಂಡ್ ಫಿಲ್ ದ ಫಾರ್ಮ್. ಯು ವಿಲ್ ಡೆಫಿನೆಟ್ಲಿ ಬಿ enrolled after verification. If you want to fill online form, you are most welcome to fill the online forms. Yes. 2023 ವಿಧಾನಸಭಾ ಚುನಾವಣೆ 2024
2004 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ರೂರಲ್ ಬಿಟ್ಟರೆ ಆನೇಕಲ್ ಬಿಡ್ಬೋದು, ಒಂದಷ್ಟು ರೂರಲ್ ಕ್ಷೇತ್ರಗಳು ಬಿಟ್ಟರೆ ಇನ್ನು ಬಹುತೇಕ ಕ್ಷೇತ್ರಗಳಲ್ಲಿ 45-50% ಒಳಗಡೆ ಮತದಾನ ಆಗಿದೆ. ಈಗ ನೀವು ಎನಮರೇಷನ್ ಫಾರಂ ಕೊಡೋದು ಕೂಡ ಸಿಗ್ತಾ ಇಲ್ಲ ವೋಟರ್ಸ್ ಅಂತ ಹೇಳ್ತಿದ್ರು. ನಾನು ಸಿಗ್ತಾ ಇಲ್ಲ ಯಾವಾಗ ಹೇಳಿಲ್ವೇ? ಅಲ್ಲ ನೀವು ಹೋಗೋ ಟೈಮ್ ಅವ್ರು ಇರಲ್ಲ ಅಂತ, ಇದು ನಿಜಾನ ಇಲ್ಲ? ಇಲ್ಲಿ ರಿಯಲ್ ಆಗಿರೋ ವೋಟರ್ಸೇ ಅಷ್ಟ. ಯಾಕಂತ ಹೇಳಿದ್ರೆ ಕೆಲವರು ಗ್ರಾಮಾಂತರ ಭಾಗದಲ್ಲೂ ಊರಲ್ಲೂ ಒಂದು ವೋಟ್ ಇಟ್ಕೊಂಡಿದ್ರು, ಬೆಂಗಳೂರಲ್ಲೂ ಒಂದು ವೋಟ್ ಇಟ್ಕೊಂಡಿದ್ರು, ಏನೋ ಒಟ್ಟಪಾಡ ಅಂತ ಬೆಂಗಳೂರು ಸೇರಿರ್ತಾರೆ. ಇದೆ ಈ ಮೆಜಾರಿಟಿ ಜಾಸ್ತಿ ಇದೆ, ಆ ಕಾರಣಕ್ಕೋಸ್ಕರ ಸಮಸ್ಯೆ ಆಗ್ತದೆ. ಈ ಪ್ರಶ್ನೆಗೆಲ್ಲ ಉತ್ತರ ಡ್ರಾಫ್ಟ್ ರೋಲ್ ಬಂದ ನಂತರನೇ ಹೇಳಲಿಕ್ಕೆ ಸಾಧ್ಯವಾಗಿದೆ. ಯಾಕಂದ್ರೆ ನಮಗೂ ಸಮೇತ ಮಾಹಿತಿ ಇರಲ್ಲ. ಮತ್ತು ಎರಡನೇದು, ಈ ಪ್ರಾಸೆಸ್ ನಡೀತಾ ಇರ್ತದೆ. 29 ಜುಲೈ ಇಸ್ ದ ಲಾಸ್ಟ್ ಡೇಟ್. ಸೊ ಅಲ್ಲಿ ತನಕ ಐ ಕೆನಾಟ್ ಕಮೆಂಟ್ ಆನ್ ಎನಿ ಆಫ್ ದೀಸ್ ಇಶ್ಯೂಸ್. ಇವನ್ ಐ ಡೋಂಟ್ ಹ್ಯಾವ್ ದ ಇನ್ಫಾರ್ಮೇಶನ್. ಬಟ್ ನಾನು ರಿಕ್ವೆಸ್ಟ್ ಮಾಡೋದು, ಈ ಸಂದರ್ಭದಲ್ಲಿ ಈಗ ಎನ್ಯುಮರೇಷನ್ ಫಾರ್ಮ್ ಅಕಸ್ಮಾತ್ ಇಲ್ಲಿವರೆಗೂ ತಲುಪಿಲ್ಲ ಅಂದರೆ ಖಂಡಿತವಾಗಿ ಮುಂಬರುವ ದಿವಸದಲ್ಲಿ ತಮ್ಮ ಮನೆಗೆ ತಲುಪಿಸ್ತದೆ. ಒಂದು, ಎನ್ಯುಮರೇಷನ್ ಫಾರ್ಮ್ ಅಲ್ಲಿ BLO ಮೊಬೈಲ್ ನಂಬರ್ ಹಾಕಿ ಕೊಟ್ಟಿದ್ದೀವಿ. ಸೊ ಕೈಂಡ್ಲಿ ಇಫ್ ಅಟ್ ಆಲ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ದ BLO, ಯು ಕ್ಯಾನ್ ಕಾಂಟ್ಯಾಕ್ಟ್ ದ BLO. ಅದು ಬಿಟ್ಟು ನಾನು ಈಗಲೇ ಹೇಳಿದಂಗೆ ERO ನಂಬರ್, ಅವ್ರದ್ದು ಆಫೀಸ್ ಲೊಕೇಶನ್ ಎಲ್ಲ ನಮಗೆ ಹಾಕಿದ್ದೀವಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ನು ಹಲವಾರು ಕಡೆ ಎಸ್ಟಾಬ್ಲಿಷ್ ಮಾಡಲಾಗಿದೆ. ದಟ್ ಕ್ಯಾನ್ ಬಿ ಯುಟಿಲೈಸ್ಡ್. ಆನ್ಲೈನ್ ಫಾರ್ಮ್ ಆಲ್ಸೋ ಕ್ಯಾನ್ ಬಿ ಯುಟಿಲೈಸ್ಡ್. ಸೊ ಆಲ್ ದ ಮೋಡ್ಸ್ ಆಫ್ what's the exercise to reach the people, reach the concerned voter is being followed up. Sir, ಈಗ voters uncorrectable enumeration forms. Like what is the criteria? That is the okay that. ಇಲ್ಲ, uncollectable ಅಂತ ಕೇಳಿದ್ರೆ the BLO would have tried to give the form, and after that he has come to know this is the reason that he is not able to collect the filled form ಅಂತ. ಸೊ ದ ರೀಸನ್ ಈಸ್, ಉದಾಹರಣೆಗೆ ಡೆತ್ ಕೇಸ್ ಇಂದ 53,430 ಫಾರ್ಮ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಇಟ್ ಮೀನ್ಸ್ ಎ ವೋಟರ್ ಹೂ ಹ್ಯಾಸ್ ಡೆಡ್ ಆಲ್ರೆಡಿ ಕೆನಾಟ್ ಸೈನ್ ದ ಫಾರ್ಮ್. ಸೊ ಬಿಕಾಸ್ ಆಫ್ ದ ರೀಸನ್ ದ BLO ಹ್ಯಾಸ್ ನಾಟ್ ರಿಸೀವ್ಡ್ ಫಾರ್ಮ್. ಯಾವುದೋ ಒಂದು ವೋಟರ್ ತನ್ನ ಮರಣ ಹೊಂದಿರೋದ್ರಿಂದ ಅವ್ರು ಸೈನ್ ಮಾಡೋಕೆ ಆಗಲ್ಲ. ಸೊ ಅದು BLO ಗೊತ್ತಾದರೆ ಅವರು ಡೆತ್ ಎಂದು ಬರೀತಾರೆ. ಈ ಮಾಹಿತಿನ ನಾವು ಪೊಲಿಟಿಕಲ್ ಪಾರ್ಟೀಸ್ BLO ಏಜೆಂಟ್ ಏನಿದೆ ಅವ್ರಿಗೂ ಕೊಡ್ತೀವಿ, ಬೂತ್ ಏಜೆಂಟ್ ಇದೆ ಅವ್ರಿಗೂ ಕೊಡ್ತೀವಿ. ಸೊ others people refuse to sign. There may be some reasons. They would have taken citizenship from some other country also. So others reasons there may be reasons. So but ಈ ನಂಬರನ್ನ ನಾವು ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಪ್ರತಿನಿಧಿಗಳಿಗೂ ಕೊಟ್ಟಿದ್ದೀವಿ ನಾವು. ಸೊ ಲೆಟ್ ದೆಮ್ ಆಲ್ಸೋ ಕ್ರಾಸ್ ಚೆಕ್. ಐ ರಿಕ್ವೆಸ್ಟ್ ಆಲ್ ದ ಸಿವಿಲ್ ಸೊಸೈಟಿ, ವಾಲಂಟರಿ ಆರ್ಗನೈಸೇಷನ್, ಸಿವಿಲ್ ಸೊಸೈಟಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಪಾರ್ಡನ್ ಹಾಂ BLO ಎನ್ಕ್ವೈರಿ ಪಕ್ಕ ಅವ್ರು ಇಲ್ಲ ಅವ್ರು 6 ತಿಂಗಳಾಯಿತು ಶಿಫ್ಟ್ ಮಾಡಿಕೊಂಡು ಹೋಗಿದ್ದಾರೆ, ಈಗ ಇಲ್ಲ ಅಂತ ಅವ್ರು ಹೇಳಿರ್ತಾರೆ. ಸೊ ಡೆಫಿನೆಟ್ಲಿ BLO ಇಸ್ ಆನ್ಸರಬಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಅಂಡ್ ಎರಡನೇದು ಇನ್ನೊಂದು ಏನು ಕೇಳಿದ್ರೆ, BLO ಕೆನಾಟ್ ಕೀಪ್ ಇನ್ ಅ ಸಿಂಗಲ್ ಫಾರ್ಮ್ ವಿತೌಟ್ ಡಿಸ್ಟ್ರಿಬ್ಯೂಷನ್. ಐದರ್ he has to distribute to the concerned voter or he has to mark a ASDDO. So 100% forms shall be distributed. Sir, one repeat ಮಾಡಿ. ಇದು 89% ಅಂತ ಹೇಳಿದ್ರೆ total distribution of the forms 80.89%. ಹಾಂ, ನಂಬರ್ ಹೇಳ್ತೀನಿ ನಾನು. ನಮಗೆ ಕಾಪಿ ಕೊಟ್ಟಿಲ್ವಾ? ಯು ಮಸ್ಟ್ ಹ್ಯಾವ್ ಗಾಟ್ ದ ಕಾಪಿ. ಹಾಂ, ಐ ಹ್ಯಾವ್ ಗಿವನ್ ಯು ಆಲ್ ದ ನಂಬರ್. ಐ ಕುಡ್ ರಿಪೀಟ್ ಅಗೇನ್. ಒಟ್ಟು ಮತದಾರರು ಕರ್ನಾಟಕದಲ್ಲಿ 5,54,32,312 ಮತದಾರರು. ಅದರಲ್ಲಿ ನಾವು ಈಗಾಗಲೇ ಫಾರ್ಮ್ ಕೊಟ್ಟಿರೋದು 44,48,16,723. ಇಟ್ಸ್ 80.85%. ಆಸ್ ಗುಡ್ ಆಸ್ 81%. ಎಸ್. ಅಂಡ್ ಇದ್ರದ್ದು ನಾನು ಎಲ್ಲ ಬ್ರೇಕಪ್ ಕೊಟ್ಟಿದ್ದೀನಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಂಡ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದೀನಿ. ಅದರ ಜೊತೆಗೆ ಡಿಜಿಟಲೈಸೇಷನ್ ಪರ್ಸೆಂಟೇಜ್ ತಮಗೆ ಕೊಟ್ಟಿದ್ದೀನಿ ನಾನು, ಎಷ್ಟು ಕಡೆ ಪರ್ಚೇಸ್ ಆಗಿದೆ. ಎಸ್ ಸರ್. ಹಾಂ, ವೆರಿ ರೈಟ್ ಕ್ವಶನ್. ಈಗ ಆಸ್ ಪರ್ ದ ಡೈರೆಕ್ಟರ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಪೇಜ್ ನಂಬರ್ 19 ಆಫ್ ದಿ ಪೇಜ್ ನಂಬರ್ 9 ಅಲ್ಲಿ ಎಲೆಕ್ಷನ್ ಕಮಿಷನ್ BLO will again visit every household to collect the filled copy of the enumeration form from the electors ಎಂದು ಇರ್ತದೆ. ಅದೇ ಸಂದರ್ಭದಲ್ಲಿ ಪೇಜ್ ನಂಬರ್ 13 ಅಲ್ಲಿ ಯು ಶುಡ್ ಕೈಂಡ್ಲಿ ಸಿ ಈ ಡೈರೆಕ್ಷನ್ಸ್ ಕೂಡ ಈಗಲೇ ವೆಬ್ಸೈಟ್ ಇದೆ, ಬೇಕಾದ್ರೆ ನಾನು ಮತ್ತೊಮ್ಮೆ ಕಾಪಿ ಕಳಿಸ್ತೀನಿ. Commission has allowed BLAs of recognized political parties to file applications in bulk, subject to the condition that a BLA shall not submit more than 50 forms a day to BLO before the draft publication and 10 forms a day thereafter. ಅಂದರೆ BLO ಮತ್ತೊಮ್ಮೆ ಮನೆಗೆ ವಿಸಿಟ್ ಮಾಡ್ತಾರೆ ಫಾರ್ಮ್ ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ ಎಂದು ಒಂದಿರ್ತದೆ. ಅದರ ಜೊತೆಗೆ ಫಾರ್ಮ್ ವಾಪಸ್ ಬರೋದು ಬೂತ್ ಏಜೆಂಟ್ಸ್ ಏನಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಬೂತ್ ಏಜೆಂಟ್ಸ್ ಏನಿದ್ದಾರೆ ಅವರು ಸಮೇತ ಫಾರ್ಮ್ ಅನ್ನ BLOಗೆ ತಂದು ವಾಪಸ್ ಕೊಡಬಹುದು. ಒಂದು ದಿನಕ್ಕೆ 50 ಫಾರ್ಮ್ಗಿಂತ ಮೇಲ್ಪಟ್ಟು ಒಂದು BLA ವಾಪಸ್ ಕೊಡಬಾರ್ದು ಅಷ್ಟೇ ಅವರು ಹೇಳಿದ್ದಾರೆ. ಸೊ ಬೂತ್ ಏಜೆಂಟ್ಸ್ ಆಲ್ಸೋ ಕ್ಯಾನ್ ಗೆಟ್ ದ ಫಾರ್ಮ್ಸ್ ಫ್ರಮ್ ದಿ ವೋಟರ್
and he can submit to the BLO. But booth level agent has to give an undertaking that I am submitting to you for verification. Sir, I have one doubt, sir. Yes, sir. Do I need to call BLO after submitting my online form? Or No, it is no, no, considered- no, no. ಫಾರ್ಮ್ ಒಮ್ಮೆ ಆನ್ಲೈನ್ ಅಲ್ಲಿ ತಾವು ಸಬ್ಮಿಟ್ ಮಾಡಿದ ಮೇಲೆ ತಮಗೆ ಅಪಾಯಿಂಟ್ಮೆಂಟ್ ಆನ್ಲೈನ್ ಕೊಟ್ಟಿರ್ತಾರೆ, ತಾವು BLO ಕಾಲ್ ಮಾಡೋ ಅಗತ್ಯನೇ ಇಲ್ಲ. But BLO will forward the form after verification. BLO. So if the BLO verification ಗೆ ಅವರೇನೋ ನಿಮಗೆ ಕಾಲ್ ಮಾಡಿದ್ರೆ you need to apply, attend the call, or he will definitely do the verification. There. ಪಂಚಾಯತ್ ಸಿಬ್ಬಂದಿಗಳ ಹತ್ರ ಫಾರ್ಮ್ ಅನ್ನು ವಿತರಣೆ ಮಾಡಿಸಬಹುದಾ ಅಂತ? ಯಾವುದು? ಪಂಚಾಯತ್ ಸಿಬ್ಬಂದಿಗಳ ಹತ್ರ ಫಾರ್ಮ್ ಅನ್ನು ವಿತರಣೆ ಮಾಡಿಸಿ ಮತ್ತೆ ಕಲೆಕ್ಟ್ ಮಾಡಬಹುದಾ? 81% ಫಾರ್ಮ್ಸ್ ಕೊಟ್ಟೇ ಬಿಟ್ಟಿದ್ವಿ ಇನ್ ಪಂಚಾಯತ್ ಆಲ್ ರೂರಲ್ ಏರಿಯಾಸ್ ಹಾ ನಮ್ಮ ಪೋರ್ಟಲ್ ಆಗಿರೋದು ಹಾ. ಎಲ್ಲದೂ ವಿತರಣೆ ಆಗಿದೆ, ಆದ್ರೆ ಒಂದಕ್ಕೂ BLO ಬಂದಿಲ್ಲ, ಪಂಚಾಯತಿ ಉಗ್ರಾಣಿ ಹತ್ರ ಕಳಿಸಿದ್ದಾರೆ. ನೀವು ನನಗೆ ವಿಡಿಯೋ ಕಳಿಸಿ, ವಿಲ್ ಡೆಫಿನೆಟ್ಲಿ ಐ ಲಾಸ್ಟ್ ದ ಕನ್ಸಲ್ಟ್. ಯಾರು ವಿಡಿಯೋ ಮಾಡಿಲ್ಲ ಸರ್. ಎಲ್ಲ ಕಂಪ್ಲೇಂಟ್ ಇದೆ ಸರ್. ಪಂಚಾಯತಿನ ಉಗ್ರಾಣಿ ಕಳಿಸ್ಕೊಟ್ಟಿದ್ದಾರೆ, ನಮ್ಮ BO ಬಂದಿಲ್ಲ. ನೀವು ಹೇಳುದು ಬೇರೆ ಯಾರಿಗೂ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಒಂದು ವೋಟರ್ ಬಿಟ್ಟು ಬೇರೆ ಕಡೆ ಕೈಯಲ್ಲಿ ಕೊಟ್ಟಿದ್ದಾರೆ, ಅದೇ ವೋಟರ್ ಕೊಟ್ಟಿದ್ದಾರೆ, ಮತದಾರರಿಗೆ ರೀಚ್ ಆಗಿದೆ, ಸರಿ ಮತದಾರ ರೀಚ್ ಆಗಿದೆ. BLO ಬಂದೇ ಇಲ್ಲ. ಈಗ ನಾನು ಹೇಳೋದು ವಿತೌಟ್ you kindly give the name of the BLO and the part number and the some evidence something in the point. We will inquire with it. ಸರಿ ಚೆಕ್ ಮಾಡಿ ಕೇಳಿ. If any complaint is received, we definitely inquire into it. ಆಮೇಲೆ ಸರ್ ಫಾರ್ಮ್ ಎಮ್ಯುನರೇಷನ್ ಫಾರ್ಮ್ ಎಷ್ಟು ಫಾರ್ಮ್ ಕೊಡ್ತೀರಿ ನೀವು? ಎರಡು ಫಾರ್ಮ್ ನಮಗೆ ಇನ್ನು ಅಪ್ಲಿಮೆಂಟ್ ಕೊಟ್ಟಿಲ್ಲ ಸರ್. ನಮ್ಮ ಇಟಿಗೆ ಸಿದ್ಧಾರ್ಥ ತಾಲೂಕು ಓಕೆ, ನಾನು ಸಂಬಂಧಪಟ್ಟ DRO ಹೋಗಿ ತಿಳಿಸ್ತೀನಿ, ಚೆಕ್ ಮಾಡಿ ತಿಳಿಸ್ತೀನಿ. ಮ್ಯಾನೇಜರ್ ನೋಟ್ ಮಾಡಿಕೊಂಡು ಎಸ್ 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 ಒಂದು ನಿಮಿಷ. ಸೊ ಐ ಸಿನ್ಸಿಯರ್ ಒಂದು ನಿಮಿಷ. I will be available to you for more than 1 hour also. I will ಗೊತ್ತಿರ್ತೀನಿ. If somebody wants to know, ಸರ್ಕಾರ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಣೆ ಮಾಡಬೇಕು ಅಂತ ಹೇಳಿ ತ್ವರಿತವಾಗಿ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಇಲ್ಲದೆ ಇರೋರ್ಗೂ ಅದು ಒಂದು ಡಾಕ್ಯುಮೆಂಟ್ ಕನ್ಸಿಡರ್ ಮಾಡ್ಲಿಕ್ಕೆ ನಿಮ್ಮ 11 ಡಾಕ್ಯುಮೆಂಟ್ ಅಲ್ಲಿ ಇದೆ. ಈಗ ರೀಸೆಂಟ್ ಆಗಿ ಪಡೆಯುವಂತ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲ. So we will clarify during verification stage. ಎಮ್ಯುಲೇಷನ್ ಫಾರ್ಮ್ ಫಿಲ್ ಅಪ್ ಮಾಡೋದ್ರ ಬಗ್ಗೆ BLO ಕನ್ಫ್ಯೂಷನ್ ಇದೆ, BLO ಕನ್ಫ್ಯೂಷನ್ ಇದೆ, ಜನಕ್ಕೂ ಕನ್ಫ್ಯೂಷನ್ ಇದೆ. ಏನಂತ ಹೇಳಿದ್ರೆ ಸೆಲ್ಫ್ ಮ್ಯಾಪಿಂಗ್ ಆಗಿದ್ದವರು ಮೊದಲ ಕಾಲಮ್ ಅನ್ನ ಫಿಲ್ ಮಾಡ್ತಾರೆ, ಹೌದು ಮ್ಯಾಪಿಂಗ್ ಆಗ್ತಾರೆ, ಪ್ರಜೋನಿ ಆದವರು ಎರಡನೇ ಕಾಲಮ್ ಹೌದು ಹೌದು. ಈ ಎರಡನ್ನೂ ಮಾಡಿಸ್ತಾ ಇದ್ದಾರೆ ಕೆಲವು ಕಡೆ ಕನ್ಫ್ಯೂಷನ್ ಕಾರಣಕ್ಕೆ. ಅವ್ರೇನಂದ್ರೆ BLO ಹೇಳಿದ್ದು ಕೆಲವು BLO ಹೇಳಿದ್ದು ನೋಡ್ತಾ ಇಲ್ಲ, ಎರಡು ಮಾಡ್ತಾರೆ. ಇದ್ರ ಜೊತೆಗೆ ಕೊನೆ ಫಾರ್ಮ್ ಇದೆಯಲ್ಲ, ಕೊನೆ ಕಾಲಮ್ ಇದೆಯಲ್ಲ ಬಾಟಮ್ ನಲ್ಲಿ, ಅದು ಫಿಲ್ ಅಪ್ ಮಾಡ್ತಾರೆ. ಸೆಲ್ಫ್ ಮ್ಯಾಪಿಂಗ್ ಆದವರು ಏನ್ ಮಾಡಬೇಕು, ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, CO ವೆಬ್ಸೈಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೇನರಿ ವಿಡಿಯೋಸ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಬಹಳ ಸ್ಪಷ್ಟವಾಗಿ ಒಂದೊಂದು ಕಾಲಮಲ್ಲಿ ಏನು ಫಿಲ್ ಮಾಡಬೇಕು, ಯಾವ ಮಾಹಿತಿ ತಗೊಳ್ಳೋದು ಹೇಗೆ ಅಂತ ಬಹಳ ಸ್ಪಷ್ಟವಾಗಿ ಕನ್ನಡದಲ್ಲೂ ಹೇಳಿದ್ವಿ, ಇಂಗ್ಲೀಷಲ್ಲಿ ಹೇಳಿದ್ವಿ. ಕೈಂಡ್ಲಿ ರಿಕ್ವೆಸ್ಟ್, ಈ ಫಟಾಲ್ ಯಾರಿಗಾದರೂ ಮಾಹಿತಿ ಹೇಗೆ ಫಾರ್ಮ್ ಫಿಲ್ ಮಾಡೋದು ಬೇಕಾಗಿದ್ದಲ್ಲಿ ಕೈಂಡ್ಲಿ ವಿಸಿಟ್ ಅವರ್ ವೆಬ್ಸೈಟ್. ದ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಆಫ್ ECI ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್. CO ವೆಬ್ಸೈಟಲ್ಲಿ ಹೋದರೆ ಕನ್ನಡದಲ್ಲೂ ಹೇಳಿದ್ದೀವಿ, ಇಂಗ್ಲೀಷಲ್ಲೂ ಹೇಳಿದ್ದೀವಿ. ದಯವಿಟ್ಟು ಕೈಂಡ್ಲಿ ರೆಫರ್ ಟು ದ ವಿಡಿಯೋ ದಟ್ ವಿಲ್ ಎಕ್ಸ್ಪ್ಲೇನ್ ವೆರಿ ಕ್ಲಿಯರ್ಲಿ ಹೌ ಟು ಫಿಲ್ ದ ಫಾರ್ಮ್ ಅಂತ. ಎಸ್, ಎಮ್ಯುಲೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಟಾರ್ಗೆಟ್ ಏನಾದ್ರು ಕೊಟ್ಟಿದ್ದಾರೆ ಎನ್ಯುಮರೇಷನ್ ಫಾರ್ಮ್? ಈ ಟೈಮ್ ಒಳಗೆ ದಿನದೊಳಗೆ ಮುಗಿಸ್ಬೇಕು? No, no, see, the issue is distribution, digitization. Both will complete on 29th July. ಒಂದು ನಿಮಿಷ. ಈಗ ಡಿಜಿಟೈಸೇಷನ್ 100% ಆಗಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಫಾರ್ಮ್ನ ವಿತರಣೆ ಆದಮೇಲೆ ಮಾತ್ರ ಅದಾಗುತ್ತದೆ. ಸೊ ಜನಾನು ಸಮೇತ ಏನು ಮಾಡ್ತಾರೆ, ಫಾರ್ಮ್ಗೋಸ್ಕರ ಆಟೋಮೆಟಿಕ್ ಆಗಿ ಅವರು ಸೆಟ್ ಮಾಡ್ತಾರೆ. ಸೊ ಎಸ್, ಆಗಲೇ ಒಂದು ಟೆಕ್ನಿಕಲ್ ಇಶ್ಯೂ ಹೇಳಿದ್ರಿ, ಬೆಂಗಳೂರಲ್ಲಿ ಏನ್ ಸಮಸ್ಯೆ ಆಗ್ತದೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಅದೇ ಸಮಸ್ಯೆ ಇದೆ, ಇಂಜಿನಿಯರಿಂಗ್ ಸಮಸ್ಯೆ ಅದು. ನಾನು ಗ್ರೌಂಡ್ ಅಲ್ಲಿ ಓಡಾಡಿದ್ದೆ, ಮತ್ತೆಲ್ಲ ಕಡೆ ನೋಡಿದೆ, ಇಂಜಿನಿಯರಿಂಗ್ ಹೇಳಿದ್ ಕರೆಕ್ಟ್ ಆಗಿದೆ. ಆದ್ರೆ ಹೈಯರ್ ಆಫ್ಸ್ ಏನ್ ಮಾಡ್ತಿದ್ದಾರೆ, ನೀವು ಕೊಟ್ಟಿಲ್ಲ ಅಂದ್ರೆ BLO FIR ಮಾಡಿ ಅಂತ ಮೆಮೋ ಸಮೇತ ಸೂಚನೆ ಕೊಡ್ತಾ ಇದ್ದಾರೆ. ಆಮೇಲೆ ನೀವು ಯಾಕೆ FIR ಮಾಡಿಲ್ಲ ಅಂತ ಸೂಪರ್ವೈಸರ್ಗಳು ಮತ್ತೆ ಆಮೇಲೆ EDOಗಳಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇದು ಅವ್ರಿಗೆ ಪ್ರೆಷರ್ ಜಾಸ್ತಿ ಮಾಡುತ್ತಲ್ಲ, ಅದನ್ನ ಏನಕ್ಕೆ ಈ ತರದ ಏನಕ್ಕೆ ಅಂತ ಈಗ ಆಗ್ತಾ ಇದೆ. ನೀವೇ ಹೇಳಿದ್ಮೇಲೆ ಕಾರಣ ಇದೆ ಅಲ್ಲಿ. ಆದ್ರೆ ಇದ್ದಾಗ ಏನಕ್ಕೆ I think today BBP will reach more than 50% today. They may reach 50% distribution today. But distribution is happening in a better phase now. Definitely we will ensure the farms are reaching the enumerators in time.
and they will complete the exercise before 29th of July. Yes, yes. Pardon? ಟೀಚಿಂಗ್ ಮಾಡಿ ನಾಲ್ಕನೇ ಹೋಗಿ ಕೆಲಸ ಮಾಡ್ತೀವಿ ಅಂತ ಬಟ್ ಕಂಪ್ಲೀಟ್ ಹೋಲ್ ಡೇ ಮಾಡ್ಬೇಕು ನೀವು ಪ್ರೆಷರ್ ಆಗ್ತದೆ ಟೀಚಿಂಗ್ ಮಾಡಕ್ಕಾಗ್ತದೆ There is an allegation that both level officers are working under the pressure. All these things are not under consideration. If you would see the progress, you could understand they are not under pressure. They are really involved in the job. They delivered whatever has been trained directed to them. So ಅದರಿಂದ ಆ ರೀತಿ ಯಾವುದೂ ಇಲ್ಲ. ಒಂದು ನಿಮಿಷ. ಸೊ ಇಷ್ಟು ಸಮಯ ಈ ಪ್ರೆಸ್ ಮೀಟ್ ತಾವು ಬಂದಿದ್ದಕ್ಕೆ ಮತ್ತು ನಾನೇನು 1 hour ಬೇಕಾದ್ರೆ ಇರ್ತೀನಿ, ಕೆಲವ್ರು ಸಾಕು. ಕೆಲವೊಂದು ಏರಿಯಾಗಳಲ್ಲಿ ಯಾವ ಸಮುದಾಯ ಲೀಡ್ ಆಗಿರ್ತೀವೋ ಅಂತ ಅಧಿಕಾರಿಗಳಲ್ಲಿ ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಅವರು ಮಾಡಿದ್ದಾರೆ. ಇಸ್ ಇಟ್ ಟ್ರೂ ಆರ್ ನಾಟ್? ಇದೊಂದು. ಇನ್ನೊಂದು, ನಿನ್ನೆ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಅಲ್ಲಿ ದೂರು ಕೊಟ್ಟರು. ಅದ್ರದ್ದು ಏನಾದ್ರು ಮಾಹಿತಿ ಮತ್ತೆ ಇಲ್ಲಿಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಬಂದಿದೆ? ಇಲ್ಲ, ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಚ್ ಅಂಡ್ ಎವ್ರಿ ಕಂಪ್ಲೇಂಟ್ ಇಸ್ ಲುಕ್ಡ್ ಇಂಟು. We definitely act as per law, and I have already conveyed all the complaints and the issues taken to Election Commission. ಸರ್, ಈಗ ಬೆಂಗಳೂರು ನಗರದಲ್ಲಿ ಸಮಸ್ಯೆ ಇದೆ ಅಂತ ನಾವು ಹೇಳಿದ್ವಿ. 29ರ ಒಳಗನೆ ಆ ಮುದ್ರೆಯನ್ನ ತಲುಪೋಕೆ ಸಾಧ್ಯತೆ ಇದೆಯಾ? ಈ ಸಮಸ್ಯೆ ಕಂಟಿನ್ಯೂ ಖಂಡಿತವಾಗಿ ಅದಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡ್ಕೊಳ್ಳೋದಿದೆಯಾ? ಒಳ್ಳೆಯ ವ್ಯವಸ್ಥೆ ಏನಿಲ್ಲ. ಆಡಳಿತ ಕ್ರಮವನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ. 29 ಜುಲೈ ಒಳಗಾಗಿ 100% ಫಾರ್ಮ್ಸ್ ಎನ್ಯುಮರೇಟ್ ಮಾಡಿ ಯಾವ್ಯಾವ್ದು ಫಾರ್ಮ್ ವಾಪಸ್ ಬರ್ತದೋ ಅದು ಡಿಜಿಟೈಸ್ ಮಾಡೋ ಕೆಲಸವನ್ನ ಬೇರೆಯವರು ಖಂಡಿತವಾಗಿ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.